ಅಲ್ಲೊಬ್ರಿದ ನೋಡು, ನೀನ್ ಅಲ್ಲೋ ಕೊಡು. ಮಾದಪ್ಪ ಕಾಪಾಡಪ್ಪ. ಹೊಟ್ಟೆ ಹಸಿತಾ ಇದೆ. ಅಣ್ಣ ಅಲ್ಲಿ ಯಾರೋ ಕೂತಿದ್ದಾರೆ, ಬನ್ನಿ ಊಟ ಕೊಟ್ಬಿಟ್ಟು ಬರೋಣ. ಸರಿ ನಡಿ, ನೀನ್ ಯಾರು ಬಂದ್ರೆ ಕೊಡ್ತಾ ಇರು, ಹೋಗ್ಬಿಟ್ಟು ಬರ್ತೀವಿ. ಆಯ್ತಣ್ಣ. ಅಪ್ಪ ಭಗವಂತ. ತಗೊಳ್ಳಿ, ಊಟ ಮಾಡಿ. ನಿಧಾನಕ್ಕೆ ಊಟ ಮಾಡಿ. ನಿಧಾನ ನಿಧಾನ. ಲೋ, ನೀನ್ ಹೋಗ್ ಬೇಗ ನೀರ್ ತಗೊಂಬಾರು. ಹಾ ಸರಿ, ಮೆಲ್ಲಿಗೆ. ತಗೊಂಡ್ಬರ್ತೀನಿ. ಬೇಗ ಕೊಡೋ. ಹಾ, ತಗೋ. ಯಾರಪ್ಪ ನೀನ್ ಪುಣ್ಯಾತ್ಮ, ಅನ್ನ ಬಡಿಸ್ತಾ ಇದೀಯ. ಹಾ ಆಯ್ತು ಸರಿ. ಭಗವಂತ ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಹಿಂಗೆ ನೀನ್ ಚೆನ್ನಾಗ್ ಬೆಳೆದು ಆಯ್ತು, ದೊಡ್ಡ ಊಟ ಮಾಡಿ. ಮನ್ಸಾಗಪ್ಪ. ನೀನ್ ನಡಿಯೋ. ಹೋಗ್ಬಿಟ್ ಬಾರಪ್ಪ. ತಾತ, ಹೊಟ್ಟೆ ತುಂಬಾ ಊಟ ಮಾಡಿ. ಅಜ್ಜಿ ತಗೊಳ್ಳಿ, ಊಟ ಮಾಡಿ. ಸರ್, ನಾನು ಪ್ರತಿದಿನ ಗಮನಿಸ್ತಾ ಇದ್ದೀನಿ, ನೀವು ಇಲ್ಲಿರುವ ಅನಾಥರಿಗೆ ಅನ್ನ ಕೊಡ್ತಿದ್ದೀರಾ. ನಿಮ್ಮ ಉದ್ದೇಶ ಏನು ಸರ್? ಮತ್ತೆ ಇದಕ್ಕೆಲ್ಲ ಖರ್ಚು ವೆಚ್ಚ ಹೇಗೆ ನಿಭಾಯಿಸ್ತೀರಾ ಸರ್? ಇದರಿಂದ ನಿಮ್ಗೇನು ಲಾಭ ಸರ್? ನಮಸ್ಕಾರ, ನನ್ನ ಹೆಸರು ತೇಜಸ್ ಅಂತ. ಅದು ನನ್ನ ತಂಗಿ, ಇದು ನನ್ನ ತಮ್ಮ. ಇವನ್ನ ಚೆನ್ನಾಗಿ ಓದಿಸಿ ದೊಡ್ಡವ್ರನ್ನಾಗಿ ಮಾಡಿದ್ದೀನಿ. ಇವತ್ತು ಅನ್ನದಾನ ಮಾಡೋಕ್ಕೆ ಕಾರಣ ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಹಸುವಿನಿಂದ ನೊಂದಿದ್ದೆ. ಅದಕ್ಕೇನೆ ನಾವೆಲ್ಲರೂ ಸೇರಿ ಸಹಾಯ ಮಾಡ್ತಿದ್ದೀವಿ. ನಮಸ್ಕಾರ, ನನ್ನ ಹೆಸರು ವೈಷ್ಣವಿ. ನಾನು ತೇಜಸ್ ಅವರ ತಂಗಿ. ಇವತ್ತೇನು ಸಮಾಜದಲ್ಲಿ ಹಸುವಿನಿಂದ ಬಳಕ್ತಾರನ್ನ ಕಂಡು ಅನ್ನದಾನ ಮಾಡ್ತಾ ಬರ್ತಾ ಇದ್ದೀವಿ. ಕಾರಣ ಹಸುವಿನ ಪರಿಸ್ಥಿತಿ. ಅದು ನಮಗೆ ಬಹಳ ಪಾಠ ಕಲಿಸಿದೆ. ಒಬ್ಬ ಮನುಷ್ಯನಿಗೆ ಹಸಿವು ಅನ್ನೋದು ತನ್ನ ಜೀವನದಲ್ಲಿ ಮುಖ್ಯವಾದದ್ದು. ಅದನ್ನ ಅರಿತ ನಾವು ಅದರ ಅರಿವು ಮೂಡಿಸಲು, ಎಲ್ಲರಿಗೂ ತಿಳಿಸಲು ನಾವು ಹೊರಟಿದ್ದೀವಿ. ನನ್ನ ಬಾಲ್ಯ ಜೀವನದಲ್ಲಿ ನಾನು, ನನ್ನ ತಂಗಿ, ತಮ್ಮ, ಅಮ್ಮ, ಅಪ್ಪ ತುಂಬ ಬಡತನದಲ್ಲಿ ನೊಂದು ಬೆಂದೋಗಿದ್ವಿ. ಒಂದೊತ್ತು ಗಂಜಿಗೂ ಗತಿ ಇರಲಿಲ್ಲ. ನಮ್ಮ ತಾಯಿ ತುಂಬ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ರು. ನಮ್ಮ ತಂದೆಗೆ ಆರೋಗ್ಯ ಸರಿ ಇರಲಿಲ್ಲ, ಅಸ್ತಮ ಇತ್ತು. ಅದರಲ್ಲೂ ಅವ್ರು ದುಡಿಲಿಕ್ಕೆ ಹೋಗ್ತಿದ್ರು. ಯಾಕೆ ಕೆಂಬೇರೆ ಜಾಸ್ತಿ ಅಲ್ಲಪ್ಪ. ಲೋ ಮುನಿಯಾ, ಕೆಲಸ ಎಲ್ಲ ಆಯ್ತಾ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬೀಡಿ ಸೇದ್ಬೇಡ ಅಂತ. ನಾಳೆ ದಿವಸ ನೀನ್ ಏನೋ ಹೆಚ್ಚು ಕಮ್ಮಿ ಆದ್ರೆ ನಿನ್ ಹೆಂಡತಿ ಮಕ್ಳನ್ನ ಯಾರು ನೋಡ್ಕೊಂತಾರೆ? ಈ ಬೀಡಿ ಇಲ್ಲ ಅಂದ್ರೆ ಕೆಲ್ಸನೇ ಮಾಡಕ್ ಆಗಲ್ಲ ಗೌಡ್ರೆ. ಈ ಚಟ ಕಲ್ತ್ಬಿಟ್ಟಿದೀನಿ, ಬಿಡಕ್ ಆಗ್ತಾ ಇಲ್ಲ. ಬೀಡಿ ಇಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ ಅನ್ನಂಗ ಆಗ್ಬಿಟ್ಟಿದೆ. ಮುನಿಯಾ, ಟೈಮ್ ಆಯ್ತು, ಬರ ಇಲ್ಲಿ. ಸರಿ ಬುದ್ಧಿ ಆಯ್ತು, ಬಂದೆ. ಮುನಿಯಾ, ಬುದ್ಧಿ ಟೈಮ್ ಆಯ್ತು, ಹಂಗ ಮನೆಗೆ ಸಾಮಾನು ತಗೊಂಡೋಗು. ಆಯ್ತು ಬುದ್ಧಿ.
ಏನ್ ಮುನಿಯಪ್ಪ ಏನ್ ಬೇಕಿತ್ತು? ಬೀಡಿ ಬೆಂಕಿ ಪಟ್ಟ ಕೊಡುವ ಆಮೇಲೆ 4 ನಿಪ್ಪಟ್ಟು ಕೊಡುವ ಮಕ್ಳಿಗೆ ಬಿಸ್ಕೆಟ್ ಕೊಡುವ. ಹಾ, ಎಷ್ಟು ಪಾರ್ಲೆಜಿ ಬಿಸ್ಕೆಟು? ತೊಗೊಳ್ಳಿ. ಎಷ್ಟಾಯ್ತಲ್ಲ ಅಲ್ಲವ? ಎಷ್ಟು ಪಾರ್ಲೆಜಿ ಬಿಸ್ಕೆಟು? ಅಪ್ಪ ಬರ್ತಿದ್ದಾರೆ. ಬೀದಿಲಿ ಯಾಕೆ ನಿಂತಿದ್ದೀರಾ? ಒಳಗ್ ಬರ್ರೋ. ನಡೀರೋ ಕುತ್ಕೊಳ್ರ. ತಗೊಂಡ್ರ ತಿಂಡಿ ತಿಂದಿದ್ದೀನಿ ತಗೊಂಡ್ರ. ನಿಧಾನ ಕಣ್ರ, ನಿಧಾನ. ಹಂಗೆ ಕೊಟ್ರೆ ಹೆಂಗ್ರಿ? ಬಿಚ್ಕೊಡ್ಬೇಕು ತಾನೆ. ಅಮ್ಮ ಬಿಚ್ಕೊಡುತ್ತೆ, ನಿಧಾನಕ್ಕೆ ಈಸ್ಕೊಂತೀನಿ. ತಗೊಳ್ಳೋ, ನಾನ್ ಕೊಡ್ತಾ ಇದ್ದೀನಲ್ಲ, ಕಿತ್ತಾಡ್ಬಾರ್ದು. ನಿಧಾನಕ್ಕೆ ತಿನ್ಬೇಕ್ರೋ. ಅಮ್ಮ ಕೊಡ್ತಾರೆ, ನಿಧಾನಕ್ಕೆ ಈಸ್ಕೊಂತಿನ್ರ. ಜಗಳ ಆಡ್ಬಿಡಿ. ಅಮ್ಮ ನಂಗೆ ಅದ್ ಬೇಡ, ಅದ್ ಕೊಡು. ಅಮ್ಮ ನಂಗೆ ಅದ್ ಬೇಡ, ಅದ್ ಕೊಡು. ಸಾಕ್ ನಿಲ್ಸ್ರ, ಇವತ್ತು ಆಟ ಆಡಿ ಸುಸ್ತಾಯ್ತು. ಲೋ, ಇವತ್ತು ಯಾರು ಸಿಗ್ಲೇ ಇಲ್ವಲ್ರು ದೇವಸ್ಥಾನ ಅಂದ್ರೆ. ಲೋ ಬನ್ರೋ ಇಲ್ಲಿ. ಅಲ್ಲೋಡ್ರೋ, ತಾತ ಬರ್ತಾ ಇದ್ದಾನೆ. ಅವನ್ನೇ ರೇಗ್ಸ್ಬಿಡೋಣ. ಏಯ್ ಬರ್ತೀನಿ ರೀ, ಬೋಲ್ ತಗೋತೀನಿ. ಲೋ ತಾತ, ಗಂಟು ಮುದ್ದದಾಗ ಎಲ್ಗೋಗ್ತಿದ್ಯೋ? ತಾತ ತಗೊಂಡೋಗೋದು ಆಗಿರ್ಲಿ, ಮೈ ಮೇಲೆ ಬಟ್ಟೆ ನೋಡೋ, ಅವ್ರ ತಗೋರೋ ಬಟ್ಟೆ ತರ ಐತೆ. ಹೌದೌದು ಕಣೆ. ಲೋ ತಾತ ನಿತ್ಕೊಳ್ಳೋ, ಇಷ್ಟ್ ಬೇಗ ಹೋಗ್ತಿದ್ಯಾ? ಲೋ ತಾತ, ಮನೆ ಹೋಗ್ತಾ ಇದೀಯಾ? ಹೋಗು ಹೋಗು, ಮತ್ತೆ ನಮ್ ಕೈ ಸಿಕ್ತೀಯ. ಅಯ್ಯೋ ಪಾಪ, ತಾತನೇ ಕೆಲಸ ಮಾಡಿ ಸುಸ್ತಾಗಿದೆ, ಅದಕ್ಕೆ ಮಾತಾಡ್ದಂಗ್ ಹೋಗ್ತಾವ್ರೆ. ಮನೆಗೆ ಹೋಗ್ತಿದ್ದಾರೆ. ಹೇಯ್ ನಿಂತ್ಕೊಳ್ರಿ, ಬರ್ತೀನಿ. ಮಗನಿಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. ಬಿಡಿ ಸೇದ್ಬೇಡ ಅಂದ್ರೆ ಸೇದ್ತಾನೆ.
ನೋಡ್ರೆ ಇವ್ರಿಗೆ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಬನ್ನಿ. ಸರಿ ಬುದ್ಧಿ. ಯಾಕೆ ಮುನಿಯಪ್ಪ ಬೀಡಿ ಸೇದಿ ಇಪಾಟಿ ಇದಾಗೋಗಿದ್ದೀರಿ ಬೀಡಿ ಸೇದ್ದೆ ಇರಕ್ಕಾಗದ ಮಸ್ತ್. ಯಾಕ್ಲ ಮುನಿಯ ಬೀಡಿ ಸೇದಿ ಇಪಾಟಿ ಆಗ್ಬಿಟ್ಟಿದಿ? ಮಾತಾಡ್ತಾ ಇದೆ. ಅಯ್ಯೋ, ಈ ಪಾಟಿ ಕೆಮ್ಮಿದ್ರು ಈ ಆಳ್ ಬೀಡಿ ಬಿಡ್ದಂಗ್ ಸೇರ್ತಾ ಇದೀರಲ್ಲ. ನಿಮ್ಮ ಆರೋಗ್ಯ ಹಾಳಾಗಿ ಹಾಸಿಗೆ ಹಿಡಿದ್ರೆ ನನ್ನ ಮಕ್ಳ ಗತಿ ಏನು? ಇನ್ಮೇಲಾರ ಈ ದರಿದ್ರನ್ ಬಿಟ್ಬಿಡಿ. ಈ ಬಿಡಿನ ಹೆಂಗೋ ಕಲ್ತ್ಬಿಟ್ಟೆ ಕಣ. ಬಿಡು ಅಂದ್ರೆ ಹೆಂಗ್ ಬಿಡ್ಲಿ? ಬಿಟ್ರೆ ಕೆಮ್ಮು ನಿಲ್ಲಲ್ಲ, ಕೆಮ್ಮು ಹೋಗಲ್ಲ, ಈ ಬಿಡಕ್ಕಾಗಲ್ಲ ನನ್ನ ಕೈಲಿ. ನಿಮ್ಮನ್ ಕಟ್ಕೊಂಡು ನನ್ಗೊಂದು ಸಾಕಾಗ್ಬಿಟ್ಟೈತೆ. ನೀವು ಮಕ್ಕಳು ನೋಡ್ಕೊಂಡು ಇಲ್ಲೇ ಇರಿ, ನನ್ನ ಒಳಗಾಗಿ ಅವಾಗ ಅಡ್ಗೆ ಮಾಡ್ತೀನಿ. ಸರಿ. ಅಮ್ಮ ರಾಗಿ ರೊಟ್ಟಿ ಮಾಡಮ್ಮ, ರಾಗಿ ರೊಟ್ಟಿ ತಿನ್ಬೇಕನ್ಸ್ತೈತೆ. ಅಮ್ಮ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿನೇ ಮಾಡಮ್ಮ. ಹೌದಮ್ಮ, ರಾಗಿ ರೊಟ್ಟಿನೇ ಮಾಡಮ್ಮ, ರಾಗಿ ರೊಟ್ಟಿನೇ ಮಾಡಮ್ಮ. ನೀವು ಆಚೆ ಅಪ್ಪನ ಹತ್ರ ಆಟ ಆಡ್ತಾ ಇರಿ, ನಾನು ಮಾಡ್ಕೊಂಡ್ ಬರ್ತೀನಿ. ಕೆಮ್ಮು ಜಾಸ್ತಿ ಆಗಿದೆ, ನೀವು ಇಲ್ಲೇ ಕುತ್ಕೋರಿ, ನಾನು ಮೆಡಿಕಲ್ ಶಾಪ್ ಹೋಗಿ ಔಷಧಿ ತಗೊಂಡ್ ಬರ್ತೀನಿ. ಬೇಡ ಬೇಡ, ಸಿರಪ್ ಗಿರಪ್ ಎಲ್ಲ ಬೇಡ, ಸ್ವಲ್ಪ ಬ್ರ್ಯಾಂಡಿ ಇದ್ರೆ ತಗೊಂಬ. ಅಯ್ಯೋ, ಆ ಬೀಡಿ ಬ್ರಾಂಡಿ ಅಂತ ಎಲ್ಲ ಬಿಟ್ಬಿಡಿ. ನೀವು ಅದೆಲ್ಲ ಸೇರ್ಕೊಂಡಿದ್ರೆ ನೀವು ನಮ್ ಕೈ ಸಿಕ್ಕಕ್ಕಿಲ್ಲ. ನೀವು ಹಸಿ ಸಿಕ್ಕಿರಿ, ನಾನು ಹೋಗಿ ಔಷಧಿ ತಗೊಂಡ್ ಬರ್ತೀನಿ. ಯಾಕಪ್ಪ ಇಷ್ಟೊಂದು ಕೆಮ್ತಾ ಇದ್ಯಾ? ಯಾಕೋ ಕೆಮ್ಮು ಇವತ್ತು ಜಾಸ್ತಿ ಆಗೈತೆ ಮಕ್ಳ. ಅಮ್ಮ ಔಷಧಿ ತತ್ತಿ ಅಂತ ಹೋಗೋರೆ. ಸರಿ ಆಗುತ್ತೆ ನೋಡ ನೀರು. ಈ ಔಷಧಿ ತಂದಿದ್ದೀವಿ, ತಗೊಳ್ರಿ. ಔಷಧಿ ಎಲ್ಲ ಏನು ಬೇಡ ಅಂದ್ರು ನೀನ್ ತತ್ತಿ ಅಲ್ಲಮ್ಮ. ಈ ಸರ ಈ ಸಿರಪ್ ಎಲ್ಲ ಏನು ಹೋದೆ, ಆದ್ರೂ ಕೆಮ್ಮು ಕಮ್ಮಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎರಡು ಬೀಡಿ ಇದ್ದೋ ಖಾಲಿ ಆಗ್ಬಿಡುತ್ತೆ. ನೀ ಕೆಲ್ಸಕ್ಕೆ ಏನಾರು ಹೋದ್ರೆ ಬರುವಾಗ ಎರಡು ಬೀಡಿ ತರೋದ್ ಮರಿಬಿಡ ಸರೋಜ. ಒಟ್ಟಿಗಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂವ ಅಂತೆ. ನಿಮ್ಗೆ ಇದೇ ಬೀಡಿ ಚಿಂತೆನೆ ಆಯ್ತಲ್ಲ. ನೀವು ಹೊಸ ಸಮಾಧಾನ ಮಾಡ್ಕೊಂಡು 3 ದಿನ ರೆಸ್ಟ್ ತಗೊಳ್ಳಿ. ನಾನೆಲ್ಲಾರ ಹೋಗಿ ಕೂಲಿ ನೋಡ್ಕೊಂಡು ಕೂಲಿ ಮಾಡ್ಕೊಂಡು ಬರ್ತೀನಿ. ಇರೋದ್ ಎರಡು ಬೀಡಿನೂ ಖಾಲಿ ಆಗ್ಬಿಟ್ಟದೆ. ಅಮ್ಮ ಹೊಟ್ಟೆ ಹಸಿತಿದೆ, ಊಟ ಮಾಡ್ಕೊಟ್ಬಿಟ್ಟು ಹೋಗಮ್ಮ. ಅಯ್ಯೋ, ಮನೇಲಿ ಏನು ಇಲ್ವಲ್ಲಮ್ಮ. ಇರು, ಏನಾದ್ರು ಒಂದ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ.
ಗಂಜಿ ಮಾಡಿದೀನಿ ಕುಡೀರೋ. ಅಮ್ಮ 3 ದಿನದಿಂದ ರಾಗಿ ಗಂಜಿನೇ ಕೊಡ್ತಾ ಇದೀಯ, ಇನ್ನು ಎಷ್ಟು ದಿನ ಇದನ್ನೇ ಕೊಡ್ತೀಯಮ್ಮ? ನಂಗೆ ಅನ್ನ ಬೇಕಮ್ಮ. ಇವತ್ತೊಂದಿನ ಕುಡೀರೋ. ಅಮ್ಮ ನಂಗೆ ರಾಗಿ ಗಂಜಿ ಬೇಡ, ಅನ್ನ ಬೇಕಮ್ಮ. ಇವತ್ತೊಂದಿನ ಕುಡಿ ಮಗ. ಇವತ್ತೆಲ್ಲರ ಕೂಲಿ ಮಾಡ್ಕೊಂಡ್ ಬಂದ್ಬಿಟ್ಟು ಅಕ್ಕಿ ತಗೊಬಂದ್ ಅನ್ನ ಮಾಡ್ಕೊಡ್ತೀನಿ ಮಗ. ಸರಿ. ಏನ್ ಸ್ವರಾಜ ಅದು? ಮಗ ಕೂಲಿಗೆ ಹೋಗಿ ಅಕ್ಕಿ ತಗೊಬಂದು ಅನ್ನ ಮಾಡ್ಕೊಡ್ತೀನಿ. ಮಗ ತೇಜು, ನೀನು ಅಪ್ಪನ್ನ ತಂಗಿನ ಮಕ್ಕಳನ್ನ ನೋಡ್ಕೊಂಡು ಇಲ್ಲೇ ಇರು. ನಾನು ಕೂಲಿ ಮಾಡ್ಕೊಂಡು ಅಕ್ಕಿ ತಗೊಬಂದು ರಾತ್ರಿಗೆ ಅನ್ನ ಮಾಡ್ಕೊಡ್ತೀನಿ, ಊಟ ಮಾಡೋಣ ಆಯ್ತಾ? ಎಲ್ರು ಕುಡಿದಿದ್ದಾದ್ಮೇಲೆ ಎಲ್ಲ ತೊಳೆದಿಟ್ಬಿಟ್ಟು ಒಳಗಡೆ ಇಟ್ಬಿಟ್ಟು ನಾನು ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಸರೋಜ, ಬೀಡಿ ತರದ್ ಮರಿಬೇಡ. ಬೀಡಿ 2 ಇದ್ದಿದ್ದು ಎಲ್ಲ ಖಾಲಿ ಆಗಿದೆ. ಬೀಡಿ ತರದ್ ಮರ್ತ್ಬಿಟ್ಟಿಯಾ? ಅಕ್ಕ ಅಕ್ಕ, ಯಾರಿದ್ದೀರಕ್ಕ ಮನೇಲಿ? ಯಾರು ಬೇಕಾಯ್ತಮ್ಮ? ಅಕ್ಕ ಏನಾದ್ರೂ ಭಿಕ್ಷೆ ಕೊಡಿ ಅಕ್ಕ. ಭಿಕ್ಷುಕಳ ನೀನು? ಏನಿಲ್ಲ, ಮುಂದಕ್ಕೆ ಹೋಗು. ಅಕ್ಕ ಹಂಗಲ್ಲ ಅಕ್ಕ, ನಿಮ್ ಮನೇಲಿ ಏನಾದ್ರು ಕೆಲ್ಸ ಇದ್ರೆ ಕೊಡಿ ಅಕ್ಕ, ಮಾಡ್ಕೊಡ್ತೀನಿ. ನನಗೇನ್ ಮಾಡಕ್ ಕೆಲ್ಸ ಇಲ್ಲ, ನಿನ್ಗೇನ್ ಕೊಡ್ಲಿ? ಹೋಗ್ ಮುಂದಕ್ಕೆ. ಅಕ್ಕ ಇಲ್ಲ ಅಕ್ಕ, ಅಕ್ಕಿ ರಾಗಿ ಕೊಡಿ ಅಕ್ಕ. ಇನ್ನು ಇಲ್ಲ, ರಾಗಿನಿಲ್ಲ, ಹೋಗಮ್ಮ ಮುಂದಕ್ಕೆ. ಅಕ್ಕ ಸ್ವಲ್ಪ ಕೊಡಿ ಅಕ್ಕ. ಬಂದ್ಬಿಟ್ಲು ಕೇಳಕ್ಕೆ. ಕೈ ಕಾಲು ಗಟ್ಟಿ ದುಡ್ಡು ಕೊಡ್ತೀನಿ. ಅಕ್ಕ ಅಕ್ಕ, ಏನಮ್ಮ ಹೊಟ್ಟೆ ತುಂಬಾ ಹಸಿತಾ ಇದೆ ಅಕ್ಕ, ಒಂಚೂರು ಊಟ ಏನಾದ್ರೂ ಇದ್ರೆ ಕೊಡಿ ಅಕ್ಕ. ಅಯ್ಯೋ, ನೀನ್ ಸ್ವಲ್ಪ ಹೊತ್ತು ಮುಂಚೆ ಬರೋದಲ್ಲಮ್ಮ, ಈ ತಾನೇ ಮನೇಲಿ ಇದ್ದಿದ್ದು ನಾಯಿಗೆ ಹಾಕ್ಬಿಟ್ಟು ಬಂದೆ. ಅಲ್ಲ, ನೀನೇನ್ ಭಿಕ್ಷುಕಿದೋಳ್ ತರ ಕಾಣ್ತೀನ್ವಲ್ಲ. ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಬಿಡೋದು? ಕೈ ಕಾಲ್ ನೆಟ್ಕಾಯ್ತಲ್ಲ, ಎಲ್ಲಾರು ದುಡ್ಕೊಂಡು ತಿನ್ನಕ್ಕಾಗಲ್ವಮ್ಮ? ಹೋಗೋಗು, ಎಲ್ಲಾರು ದುಡ್ಕೊಂಡು ತಿನ್ನೋಗು. ಬಂದ್ಬಿಡ್ತಾರೆ ಭಿಕ್ಷೆ ಅಂತ. ಅಮ್ಮ, ಇಲ್ಲಿ ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಅಮ್ಮ. ನಮ್ಗೆ ಕೆಲಸ ಸಿಕ್ಕಿರೋದೇ ಹೆಚ್ಚು, ನಿಮ್ಗೆ ಎಲ್ಲಿಂದ ಕೆಲಸ ಕೊಡಮ್ಮಿ? ಹೋಗಮ್ಮ ಹೋಗು. ಒಂಚೂರು ಸಣ್ಣ ಪುಟ್ಟ ಕೆಲ್ಸನಾದ್ರೂ ಇದ್ರೆ ಕೊಡಿ ಅಮ್ಮ. ಸಣ್ಣದು ಇಲ್ಲ ಪುಟ್ಟದು ಇಲ್ಲ, ಹೋಗು. ಯಾರಕ್ಕೆ? ಯಾರೋ ಏನೋ ನಿಂಗೆ ಕೆಲಸ ಮಾಡು ಸುಮ್ಮನೆ. ಅಕ್ಕ ಅಕ್ಕ, ಅಕ್ಕ ನಿಮ್ ಮನೇಲಿ ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಅಕ್ಕ. ಕೂಲಿ ಏನು ಬೇಡ ಅಕ್ಕ, ಒಂದೊತ್ತು ಊಟ ಕೊಟ್ರೆ ಸಾಕು ಅಕ್ಕ. ನಮ್ಗೆ ಕೆಲ್ಸ ಇಲ್ಲ, ನಿಮ್ಗೇನ್ ಕೆಲ್ಸ ಕೊಡೋಣ ನಾವು? ಅಕ್ಕ ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರೆ ಕೊಡಿ ಅಕ್ಕ. ಯಾವ ಕೆಲ್ಸನೂ ಇಲ್ಲ ನಮ್ಮ ಮನೇಲಿ. ಯಾರಮ್ಮ ನೀನು? ಅಣ್ಣ ನನ್ನ ಹೆಸರು ಸರೋಜ ಅಣ್ಣ. ಯಾವೂರು? ಅಣ್ಣ ಇಲ್ಲೇ ಪಕ್ಕದೂರು ಅಣ್ಣ. ಈಗಿನ ಕಾಲ ಸರಿ ಇಲ್ಲ, ಕೆಟ್ಟ ನಡ್ಕೊಂಡ್ಬಿಡ್ತಾರೆ ಜನ. ಹೋಗು, ಕೆಲಸನೇ ನಮ್ಗೆ ಕೆಲಸ ಇಲ್ಲ. ಹೋಗು. ಅಣ್ಣ ಹಾ, ಅಣ್ಣ ಏನ್ ಹೇಳು? ಮನೇಲಿ ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಅಣ್ಣ. ಮತ್ತೆ ಕೂಲಿ? ಕೂಲಿಗಿಲಿ ಏನು ಬೇಡ ಅಣ್ಣ, 6 ಜನಕ್ಕೆ ಹೊಟ್ಟೆ ತುಂಬೋ ಅಷ್ಟು ಏನಾದ್ರೂ ಕೊಟ್ರೆ ಸಾಕು ಅಣ್ಣ. ದುಡ್ಡು ಗಿಡ್ಡು ಏನ್ ಬೇಡವಾ? ದುಡ್ಡೆಲ್ಲ ಏನು ಬೇಡ ಅಣ್ಣ, ಹಾ, ನೀವ್ ಏನ್ ಕೆಲ್ಸ ಕೊಟ್ರು ಮಾಡ್ತೀನಿ ಅಣ್ಣ. ನೀವ್ ಕಾಲಲ್ಲಿ ತೋರಿಸಿದ್ ನಾನು ಕೈಯಲ್ಲಿ ಮಾಡ್ಕೊಡ್ತೀನಿ. ಓ, ಏನ್ ಕೆಲ್ಸ ಬೇಕಾದ್ರೂ ಮಾಡ್ತೀಯಾ? ಹ್ಞೂ ಅಣ್ಣ, ಮಾಡ್ಕೊಡ್ತೀನಿ.
ಹಾ ಹಾಗಿದ್ರೆ ಬಾ, ಹಿತ್ಲ ಕಡೆ ಕೆಲಸ ಇದೆ ನಿನ್ಗೆ. ನಾನು ಹೇಳಿದ ಕೆಲಸ ಎಲ್ಲ ಮಾಡು, ನಿನ್ ಕೈ ತುಂಬಾ ಕಾಸು ಕೊಟ್ಟು ಕಳಿಸ್ತೀನಿ. ಹಾ, ನಾನು 100 ರೂಪಾಯಿ ಕೊಡ್ತೀನಿ. ನಾನು ತೃಪ್ತಿ ಪಡಿಸ್ಬಿಡು ನೋಡು. ನಾನು ಯಾರ ಮುಂದೆನೂ ಹೇಳಲ್ಲ. ಅಣ್ಣ ಬಿಡಿ ಅಣ್ಣ, ನಾನು ಹೋಗ್ಬೇಕು. ಏ ಎಲ್ಲಿ ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ ಹೇಳು. ಬಿಡಿ ಅಣ್ಣ, ಅಣ್ಣ ಬಿಡಿ ಅಣ್ಣ, ಅಣ್ಣ ಬಾ, 200 ರೂಪಾಯಿ ಕೊಡ್ತೀನಿ. 200 ರೂಪಾಯಿ, 300 ರೂಪಾಯಿ ಕೊಡ್ತೀನಿ. ಏ ಎಲ್ಲಿ ಹೋಗ್ತೀಯಾ? 500 ರೂಪಾಯಿ ಕೊಡ್ತೀನಿ. ಬಾ ನಡಿ. ಅಣ್ಣ ಬಿಡಿ ಅಣ್ಣ, ನಾನು ಮೈ ಮುರಿದು ಜೀವನ ಮಾಡ್ತಿದ್ದು ಅಂತ ಮೈ ಮಾರ್ಕೊಂಡು ಜೀವನ ಮಾಡೋಣ ಅಲ್ಲ ಅಣ್ಣ, ನಾನು ಬಿಡಿ ಅಣ್ಣ. ಅಣ್ಣ ನಾನು ನಿಮ್ ತಂಗಿ ಇದ್ದಂಗೆ ಬಿಡಿ ಅಣ್ಣ. ಥೂ, ತಂಗಿ ಅಂತ ಹೇಳ್ಕೊಂತ ಇದ್ಯಾ? ಅಣ್ಣ ಬಿಡಿ ಅಣ್ಣ. ಅಣ್ಣ ಅಂತ ಹೇಳ್ಬೇಡ. ಅಣ್ಣ ಅಂತ ಹೇಳಿ ನನ್ನ ಮೂಡ್ ಹಾಳು ಮಾಡ್ತಾ ಇದ್ದಿ. ನಡಿ ನೀನು ಆಚೆ ನಡಿ. ಅಣ್ಣ ಬಿಡಿ ಅಣ್ಣ, ಅಣ್ಣ ಬಿಡಿ ಅಣ್ಣ. ಥೂ, ಹೋಗು. ಎಲ್ಲ ಮೂಡ್ ಹಾಳು ಮಾಡಿದ್ಲು. ಸರೋಜಾ, ಬೀಡಿ ತರದ್ ಮರಿಬೇಡ. ಮಕ್ಳ ನೋಡ್ರ ಏನ್ ತಂದಿದ್ದೀವಿ. ಸರೋಜಾ ಬಂದ. ಕೆಲಸ ಸಿಕ್ತ ಸರೋಜಾ? ಬೀಡಿ ಹೇಳಿದ್ನಲ್ಲ ತಂದ. ಈ ಬೀಡಿ ಸೇರ್ತೇನೆ, ಕೆಮ್ಮು ಕಮ್ಮಿ ಆಯ್ತಾ ಇಲ್ಲ. ಬೀಡಿ ತರ ಕೇಳಿದ್ನಲ್ಲ ತಂದ. ಕೆಮ್ಮು ನಿಂತ ಇಲ್ಲ, ಒಂದು ಬೀಡಿ ಸೇರ್ಬೇಕು. ಕೆಮ್ಮಿ ಆಗಲ್ಲ, ಒಂದು ಬೀಡಿ ಸೇರ್ಬೇಕು. ಸರೋಜಾ,
ಸರೋಜ ನೋಡ್ಕೊಂಡು ಆಯ್ತಾ ಇಲ್ಲ, ಆಗಲ್ಲ, ನಾನು ಬದುಕಲ್ಲ. ಏನು ಆಗಲ್ಲ, ಎದ್ದೇಳ್ರಿ. ಆಗಲ್ಲ ರೀ, ಎದ್ದೇಳ್ರಿ, ಆಸ್ಪತ್ರೆಗೆ ಹೋಗೋಣ ರೀ, ಎದ್ದೇಳ್ರಿ. ಆಗಲ್ಲ ರೀ, ಎದ್ದೇಳ್ರಿ, ಆಸ್ಪತ್ರೆಗೆ ಹೋಗೋಣ. ಎರಡು ಎಮ್ಮೆ ತಗೊಂಡು ಮೈಸಕ್ ಹೋಗ್ತಾ ಇದೀನಿ, ನೀನು ಬರ್ತೀಯಾ? ಹೇಳ್ರು, ನಾನು ಬರ್ತೀನಿ. ಅದ್ ಯಾರ ಸೋದರ ಜನ ಎಲ್ಲ ಸೇರ್ಕೊಂಡವ್ರೆ. ಹೌದಲ್ವೇ? ನಡಿ ನಡಿ ಬೇಗ, ಬಂಡ್ರು ಏನಾದ್ರು ತಿನ್ನಕ್ ಸಿಗ್ಬೋದು. ಇರೋ, ನಾನು ಬರ್ತೀನಿ, ಎಲ್ಲಾರು ಜೊತೆಲೆ ಹೋಗೋಣ. ಬಂದ್ರು. ಲೇ ಅದ್ವಿತ್, ನೀನ್ ಯಾಕೋ ಹಿಂಗ್ ಗರ ಬಡ್ದಂತಾರ ನಿಂತ್ಕೊಂಡಿದ್ಯಾ? ಬಾರೋ ಬೇಗ ಬೇಗ. ನಡೀರ, ನಾನು ಬರ್ತೀನಿ. ತಾತಪ್ಪ ಯಾರು ಅಂತ ಗೊತ್ತಾಯ್ತಾ? ಅದೇ ತಾತಪ್ಪ ಅಂತಕೊಂಡ್ರು. ಹೌದು. ಇಷ್ಟು ಸಲ ಹೇಳಿದೆ ನಿಂಗೆ ಬೀಡಿ ಸೇದ್ಬೇಡ ಅಂತ, ಮಾತೇ ಕೇಳಿಲ್ಲ. ನೋಡು, ಹೆಂಡತಿ ಮಕ್ಕಳನ್ನೆಲ್ಲ ದಿಕ್ಕಾಪಾಲ ಮಾಡಿ ಹೋಗ್ಬಿಟ್ಟೆ. ಸರೋಜ, ಧೈರ್ಯ ತಗೋ, ಆಗಿದ್ದಾಗೋಯ್ತು. ಇನ್ನು ನೀನು ಈ ಸತ್ತ ಹೆಣನ ಇಟ್ಕೊಂಡು ಹತ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಹೆಣ ಸುಡೋಕು ನಿನ್ನ ಹತ್ರ ದುಡ್ಡಿಲ್ಲ. ನಾನು ಹೇಳ್ದಂಗೆ ಕೇಳು. ಮೆಡಿಕಲ್ ಕಾಲೇಜ್ಗೆ ಹೆಣ ಕೊಟ್ರೆ ಹಣ ಕೊಡ್ತಾರೆ. ಆ ದುಡ್ಡು ತಗೊಂಡು ಮುಂದೆ ಆಗ್ಬೇಕಾದ ಕೆಲಸ ನೋಡು. ಡಾಕ್ಟರ್ ಕರ್ಕೊಂಬರ್ತೀನಿ. ಏನಂತೀಯ? ಆಯ್ತಣ್ಣ, ನಿಮ್ಗೆ ಹೆಂಗ್ ತೋಚುತ್ತಂಗ್ ಮಾಡ್ಕೊಡಿ ಅಣ್ಣ, ನನ್ಗೂ ನನ್ ಮಕ್ಳಿಗಂತೂ ದಾರಿ ಆಗುತ್ತಣ್ಣ. ಹೆಣ ಇರ್ಲಿ, ನಾನು ಹೋಗಿ ಆಸ್ಪತ್ರೆಯಿಂದ ಗಾಡಿ ತಗೊಂಡ್ಬಂದು ಹೆಣ ಎತ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ಅಲ್ಲಿವರೆಗೂ ಹೆಣ ಇಲ್ಲೇ ಇರ್ಲಿ. ಬನ್ನಿ ಡಾಕ್ಟರ್ ಅಮ್ಮ, ಬನ್ನಿ ಮೇಡಮ್. ನಾನೇ ಕಾಲ್ ಮಾಡಿದ್ದು ನಿಮಗೆ. ನೋಡಿ ಇಲ್ಲೇ ಹೆಣ ಇರೋದು, ನೀವು ತಗೊಂಡು ಹೋಗ್ಬೋದು. ಹೋಗ್ರಪ್ಪ. ನೋಡ್ರಲ್ಲಿ ದುಡ್ಡು ಅನ್ಸ್ತಾವ್ರೆ, ದುಡ್ಡು ತಗೊಂಡವ್ರೆ ಅದ್ರಾಗ. ನೋಡು ಸರೋಜ, ಅವರು 2,000 ಕೊಟ್ಟಿದ್ದಾರೆ. ನಿನ್ಗೆ ಅದನ್ನು ಕೊಡ್ತಾ ಇದ್ದೀನಿ. ಅವ್ರು ಹೆಣ ತಗೊಂಡು ಹೋದ್ರಲ್ಲ, ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಆಯ್ತು, ಮುಂದಿನ ಕೆಲಸ ನೋಡು. ಆಹಾ, 1,000 ರೂಪಾಯಿ ಸಿಕ್ತಪ್ಪ. ಇವತ್ತು ಅವ್ರನ್ನ ಬಿಟ್ಕೊಡ್ದು, ಬನ್ನಿ ಹೋಗೋಣ.
ಹೌದೌದು ಅವ್ರನ್ನ ಇವತ್ತು ಇರಬಾರ್ದು. ಬನ್ನಿ ಹೋಗೋಣ. ಆಹಾ ಯಾರ ಮುಖ ನೋಡಿದ್ನ ಬೆಳಗ್ಗೆದ್ದು. ಯಾಕಪ್ಪ ಹಿಂಗ ಅಡ್ಡ ಕಟ್ಟಿದ್ದೀರಾ? ಅಲ್ಲಿ ದುಡ್ಡು ತಗೊಂಡಲ್ಲ, ಯಾವ ದುಡ್ಡು? ನಾವ್ ನೋಡಿದ್ವಿ. ಲೇ ಇವ್ರೇನು ಹೀಗ್ ಹೇಳ್ತಾರೆ, ನಾವ್ ನೋಡಿಲ್ಲ ಅಂತ. ತಗೊಂಡಿದ್ದೇನೋ ಇಲ್ವೇ? ಏಯ್ ಸುಮ್ನೆ ನನ್ಗೆ ಏನೇನೋ ಹೇಳಕ್ ಬರ್ತೀಯ? ಸುಮ್ನಿರ ಅಣ್ಣ, ನಾವ್ ನೋಡಿದ್ವಿ. ಅಲ್ಲಿ ಕೊಡ್ತೀಯಾ ಕೊಡಲ್ವಾ ಈಗೇನು? ನನಗ್ ಗೊತ್ತೇ ಇಲ್ಲ, ಏನ್ ಕೊಡ್ಲಿ? ಲೇ ಕೇಳ್ರೋ ಇವನಿಗೆ. ನನ್ನ ಹತ್ರ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಎಲ್ಲಿಂದ ಕೊಡ್ಲಿ? ಲೇ ಇವ್ ನಮ್ಮ ಮಾತ್ ಕೇಳಲ್ಲ ಅಂತ ಕಾಣುತ್ತೆ. ಹಿಡ್ಕೊಂಡ್ ನಾಕ್ ಬರ್ಸ್ರೋ. ಅಯ್ಯೋ ಹೊಡಿಬೇಡ್ರೋ. ಅಯ್ಯೋ ನಿಮ್ ಮನೆ ಕಾಯುವಾಗ ಯಾಕೋ ಹೊಡಿತೀರಾ? ಯಾಕೋ ಹೊಡಿತಿದ್ದೀರಾ? ಸಾಕ್ ನಿಲ್ಸ್ರೋ. ನೋಡ್ರು ಇಲ್ಲೇ ಅವೇ ದುಡ್ಡು ಇಲ್ಲ ಅಂತ ಹೇಳ್ತಾವ್ರೆ ಇವ್ರು. ಸಾಕ್ ಬಂದ್ರು. ಅಯ್ಯೋ ಈ ಪಾಟಿ ಹೊಡೆದ್ ಬಿಟ್ರಲ್ಲಪ್ಪ, ಇವ್ರ ಮನೆ ಕಾಯುವಾಗ ಎದ್ದೇಳಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಆಂಟಿ ತಗೊಳ್ಳಿ ಆಂಟಿ. ಏನಮ್ಮ ಅದು? ಆಂಟಿ ಅವಾಗ್ಲೇ ಆ ಸರ್ ಬಂದ್ ನಿಮ್ಗೆ 2,000 ರೂಪಾಯಿ ಕೊಟ್ಟು ಹೋದ್ರಲ್ಲ, ಅವರು ನಿಮ್ಗೆ ಮೋಸ ಮಾಡಕ್ ನೋಡಿದ್ರು ಆಂಟಿ. ಅವರು ಡಾಕ್ಟ್ರು ಕೊಟ್ಟಿದ್ರಲ್ಲ, ಅವರು 3,000 ಕೊಟ್ಟಿದ್ರು ಆಂಟಿ. ಅವರು 1,000 ತಗೊಂಡ್ ಹೋಗಿದ್ರು ಆಂಟಿ. ಆಯ್ತಮ್ಮ, ನಿನ್ಗೆ ಒಳ್ಳೇದಾಗಿಲ್ಲಮ್ಮ. ಅಮ್ಮ 2 ದಿನದಿಂದ ಊಟನ ತಿಂದಿಲ್ಲ ಅಮ್ಮ. ಹಸಿತೈತೆ ಅಮ್ಮ. ಮಕ್ಳೇ, ನೀವಿಲ್ಲೇ ಆಟ ಆಡ್ಕೊಂಡಿರಿ, ನಾನೆಲ್ಲಾರ ಹೋಗಿ ಕೂಲಿ ಮಾಡ್ಕೊಂಡು ಊಟ ತಗೋ ಬರ್ತೀನಿ ಕಣ್ರು. ಅಣ್ಣ, ಅಮ್ಮ ಬರೋವರೆಗೂ ಇದ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಅಲ್ಲೇನಾದ್ರೂ ಊಟ ಸಿಗುತ್ತಾ ನೋಡ್ಕೊ ಬರೋಣ ಬನ್ನಿ. ಆಯ್ತು, ಇದೇ ಮಾರಣ. ನೀನು ಬಾರೆ. ಹೊಟ್ಟೆ ಸುಮ್ಮನೆ ಅನ್ನೋರಿಗೆ ಪ್ರಸಾದ ಕೊಟ್ಟಿದ್ರು. ಹೋಗ್ತಾ ಇರಪ್ಪ, ಖಾಲಿ ಆಗೋಯ್ತಲ್ರೋ, ಸ್ವಲ್ಪ ಬೇಗ ಬರ್ಬೇಕು ತಾನೆ ನೀವು. ನಾಳೆ ಬೆಳಿಗ್ಗೆ ಪೂಜೆ ಇರುತ್ತೆ, ನಾಳೆ ಬೆಳಿಗ್ಗೆ ಬನ್ನಿ, ನಿಮ್ಗೆ ಕೊಡ್ತೀನಿ. ಈಗೆಲ್ಲ ಖಾಲಿ ಆಗಿದೆ, ಹೋಗ್ರಪ್ಪ, ಹೋಗಿ. ಪಾಪಗೆ ಪ್ರಸಾದ ಸಿಗ್ಲಿ ಅದಕ್ಕೆ ನೋಡಿ ಹೆಂಗ್ ಕೊಡ್ತವ್ರೆ. ಅವ್ರು ಲೇಟಾಗಿ ಬಂದ್ರು, ನನ್ಗಿಂತ ಮುಂದೆ ನಿನ್ ಕಾಲಕ್ಕೆ ನೋಡಿದ್ರ ನಾನ್ ಬಿಡ್ತೀನ. ನಾನು ಅವ್ರನ್ನ ಇಂತ ಹಾಕಿದ್ದೆ, ಅದಕ್ಕೆ ನಂಗೆ ಸಿಕ್ಕಿದ್ದು. ಪಾಪ ಕಣೆ, ಅವರಿಗೆ ಅವನಿಗೆ ಪ್ರಸಾದ ಸಿಕ್ಕಿಲ್ಲ. ಪಾಪ ಜಾಸ್ತಿ ಎಲ್ಲ ಮಾಡಿದ್ರೆ ಮಕ್ಳಿಗೆಲ್ಲ ಸಿಗ್ತಾ ಇತ್ತು, ಅನ್ನ ಖಾಲಿಯಾಗಿ ಹೋಗಿದ್ವಿ. ಹಂಗಾಗಿ ನಾಳೆಯಿಂದ ಜಾಸ್ತಿ ಮಾಡ್ಬೇಕು. ಬಂದ್ರೆ ಎಲ್ಲಾರು ಒಂದ್ ಸ್ವಲ್ಪ ಕೊಟ್ಬಿಟ್ಟು ಬರೋಣ. ಅವ್ರಿಗೊಂದ್ ಸ್ವಲ್ಪ ಕೊಡೆ. ಲೇ, ನೀ ಬೇಕಾದ್ರೆ ಅವ್ರ ಕಡೆ ಇಲಾಖೆರೋದ್ ನಂಗೆ ಸಾಲ್ತಾ ಇಲ್ಲ. ಲೇ ಭವಾನಿ ಬಾರೆ, ನಾವಿಬ್ರು ಕೊಡೋಣ. ಕೊಟ್ಟೋರೆ ಪಾಪ. ಹೋಗೆಲೆ ಹೊಟ್ಟೆ ಬಾಕಿ. ಹೀಗೆ ತಿಂತಾ ಇದ್ರೆ ತಿಂದು ಹೊಟ್ಟೆ ಹೊಡೆದೋಗುತ್ತೆ ಅಷ್ಟೇ. ಪಾಪ ಅಲ್ವೇನೆ. ಬಂದ್ರೆ ನಾವು ಕೊಟ್ಟು ಬರೋಣ.
ಬನ್ರ ನಾವು ಹೋಗಿ ಕೊಟ್ಟು ಬರೋಣ. ಅವ್ರು ಇಲ್ಲೇ ಇದ್ರಲ್ಲೋ, ಎಲ್ಲಿ ಹೋದ್ರು? ಅವ್ರು ಎಲ್ಲಿ ಹೋದ್ರು? ಪಾಪ ಅವ್ರಿಗೆ ತುಂಬಾ ಹೊಟ್ಟೆ ಹಸುವಾಗಿರ್ಬೇಕು. ಏನ್ ಮಕ್ಳ ಏನ್ ಬೇಕು? ಅಣ್ಣ ನಂಗೆ ತಿಂಡಿ ಬೇಕು. ಹಾ ಏನ್ ಬೇಕು? ಅಣ್ಣ ಅದೆಷ್ಟು? ಅಣ್ಣ ಅದು ಬೇಡ. ಅದೆಷ್ಟು? ಅಣ್ಣ ಅದು ಕೊಡಿ. ಇದಾ? ಅಣ್ಣ ಅದು ಬೇಡ, ಅದು ಕೊಡಿ. ಇದಾ? ಅಣ್ಣ ಅದು ಬೇಡ, ಅದು ಕೊಡಿ. ಅಣ್ಣ ಅದು ಬೇಡ. ಅದೆಷ್ಟು? ಇದಾ? ಅದು ಕೊಡಿ. ಅಣ್ಣ ಅದು ಬೇಡ, ಅದು ಕೊಡಿ. ಅಣ್ಣ ಅದು ಬೇಡ, ಅದು ಕೊಡಿ. ಅದು ಬೇಕು ಇದೆಷ್ಟು ಅದೆಷ್ಟು ಅಂತಾನೆ ಇದೆಯಲ್ಲ. ನಿನ್ಗೇನ್ ಮಾಡಕ್ಕೇನ್ ಕೆಲಸ ಇಲ್ವಾ? ನಂಗೆ ಏನು ಬೇಡ, ಕಾಸು ಎಲ್ಲ ಬಿಡೋಗಿದೆ. ನಮ್ಮ ಅಂಗಡಿ ಹತ್ರ ಇನ್ನೊಂದ್ಸರಿ ಬಂದ್ರೆ ಹುಷಾರ್, ಹೋಗೋ. ಏ ಅಮ್ಮ ಬರ್ಬೋದು, ಬೇಗ ತಿಂದ್ರು. ಏ ಅಮ್ಮ ಬಂದ್ಬಿಟ್ರು. ಏನ್ರೋ ಅದು? ಏನ್ರೋ ತಿಂತಾ ಇದ್ದೀರಾ? ಏನ್ರೋ ಅದು? ಏನ್ರೋ ಅದೆಲ್ಲ ತಿಂತಾ ಇರೋದು? ಯಾರು ಕೊಟ್ರು ನಿಮ್ಗೆ ಅದನ್ನೆಲ್ಲ? ಅಮ್ಮ ಅಲ್ಲಿ ಅಂಕಲ್ ಅನ್ನ ಕೊಟ್ರು, ಅದಕ್ಕೆ ನಾವಿನ್ನ ತಗೊಂಡ್ ಬಂದ್ವಿ. ಅಮ್ಮ ಆ ಅಂಕಲ್ಗೆ ಹೊಟ್ಟೆ ಹಸು ಅಂದ್ವಿ, ಅದಕ್ಕೆ ಅವ್ರು ಕೊಟ್ರು. ಅಮ್ಮ ರೋಡಲ್ಲಿ ಕಾಸಿತ್ತು, ಅದಕ್ಕೆ ಏನ್ರೋ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದೀರಾ? ಏನಾಯ್ತ್ರೋ ನಿಮ್ಗೆ? ನಾವ್ ಅಂಗಡಿಯಿಂದ ಕತ್ಕೊಂಡ್ ಬಂದ್ವಿ. ಈ ತರ ಸುಳ್ಳು ಕಳ್ತನ ಮಾಡ್ಬಾರ್ದು ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳಿದೀನಿ. ಸುಳ್ಳು ಕಳ್ತನ ಮಾಡೋದಕ್ಕ ನಿಮ್ಗೆ ನಾನು ಕೂಲಿ ಮಾಡ್ಕೊಂಡು ಭಿಕ್ಷೆ ಬಿಡ್ಕೊಂಡು ತಗೊಬಂದು ನಿಮ್ಗೆ ಊಟ ಆಗ್ತಾ ಇರೋದು. ಯಾರು ನಿಮ್ಗೆ ಹೇಳ್ಕೊಟ್ಟಿದ್ ಕಳ್ತನ ಮಾಡಕ್ಕೆ? ಕಳ್ತನ ಮಾಡ್ತೀರ? ಕಳ್ತನ ಮಾಡ್ಬಾರ್ದು ಕಣ್ರು. ಕೂಲಿ ಮಾಡಿ ಭಿಕ್ಷೆ ಬೇಡಾದ್ರೂ ನೀವು ಜೀವನ ಮಾಡ್ಬೇಕು ಕಣ್ರು. ಏನಾಯ್ತು ಮಕ್ಳ? ಏನಾಯ್ತು? ಚಾರ್ವಿ ತೇಜು, ನೀರ್ ತಗೊಂಬ ತೇಜು. ಚಾರ್ವಿ ಏನಾಯ್ತವ? ಚಾರ್ವಿ ಅಲ್ಲಿ ಎದ್ದೋಳು. ಚಾರ್ವಿ ಏನಾಯ್ತು? ಚಾರ್ವಿ ಅಯ್ಯೋ ಎದ್ದೊಳ್ತಾ ಇಲ್ವಲ್ಲಪ್ಪ. ತೇಜು ನೀನ್ ನೋಡ್ಕೊಂಡು ಇಲ್ಲೇ ಇರು ತೇಜು, ನಾನು ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ ತೇಜು. ಕರ್ಕೊಂಡ್ ಬಾ ಅಮ್ಮ. ನಿನ್ನೆ ತಾನೇ ನಿಮ್ ಗಂಡ ತೀರೋದ್ರು, ಮೆಡಿಕಲ್ ಪರೀಕ್ಷೆ ನಾವೇ ತಗೊಂಡೋಗಿದ್ವಿ. ಇವಾಗ ಮಕ್ಳಿಗೆ ಏನಾಯ್ತು? ಅವಳು ತಲೆ ತಿರುಗಿ ಹೋಗ್ಬಿಟ್ಟಿದ್ದಾಳೆ ಡಾಕ್ಟ್ರೆ. ಇದು ನೀವು ಬನ್ನಿ ಡಾಕ್ಟ್ರೆ, ನನ್ ಮಗಳಿಗೆ ಏನಾಗಿದೆ ನೋಡಿ ಡಾಕ್ಟ್ರೆ. ನಿಮ್ಗೆ ತಲೆ ಸುತ್ತಿ ಬಿಟ್ಟೋದ್ರು ಡಾಕ್ಟ್ರೆ. ನೋಡಿ, ಪಾಪಗೆ ತುಂಬಾ ನಿಶಕ್ತಿಯಾಗಿದೆ. ಪೌಷ್ಟಿಕಾಂಶದ ಕೊರತೆಯಿಂದ ಸ್ವಲ್ಪ ವಿಟಮಿನ್ಸ್ ಕಡಿಮೆ ಇದೆ. ಇಮಿಡಿಯೇಟ್ ತಂದಾಕಿ ಮೆಡಿಸಿನ್. ಡಾಕ್ಟ್ರೆ ಫೀಸು? ಪರವಾಗಿಲ್ಲ, ಪಾಪ ಹುಷಾರಾರಿ ಫಸ್ಟ್. ಅಮ್ಮ ನಂಗೂ ಹೊಟ್ಟೆ ನೋವ್ತಾ ಇದೆ ಅಮ್ಮ. ನಿನಗೇನಾಯ್ತಮ್ಮ? ಅಮ್ಮ ತಂಗಿ ಯಾವಾಗ ಸೈತಲೆ? ಮೊನ್ನೆ ಅಪ್ಪ ಸತಾಗ ದುಡ್ಡು ಬಂತು ತಾನೆ, ತಂಗಿ ಸತಾಗ ದುಡ್ಡು ಬರತ್ತವಾಗ ಊಟ ಫುಲ್ ತಿಂದ್ಬಿಡ್ತಾನೆ. ನಾನೇನ್ರ ಮಾಡ್ಲಿ ನಿಮ್ ಊಟಕ್ಕೆ? ಏನಾಳೆ ಬರೋಣ ನಂದು. ಅಯ್ಯೋ
ಅಮ್ಮ ನೀನು ಕಾಣದಿದ್ದರೆ ಈ ಲೋಕ ಕಾಣದಮ್ಮ, ಕೈ ತುತ್ತು ಕೊಟ್ಟವಳಮ್ಮ, ಎದೆ ಹಾಲು ಕುಡಿಸಿದಳಮ್ಮ, ಎಲ್ಲಿ ಹುಡುಕಲಿ ಅಮ್ಮನ ಜನ್ಮ ಕೊಟ್ಟವಳಮ್ಮನ, ಎಲ್ಲಿ ಹೋದೆ ನೀನು ಕೈ ತುತ್ತು ಕೊಡದೆ ಏನು, ಹಸಿವು ಆಗಿದೆಯಮ್ಮ ಗಂಜಿ ಕೊಡುಬಾರಮ್ಮ. ಸುಖವಾಗಿ ಸಾಕಿದೆ ನೀನು, ನೀನು ತಿನ್ನುವ ಅನ್ನದಲ್ಲಿ ನಮಗೂ ಪಾಲು ಕೊಟ್ಟೆ ನೀನು. ಭೂಮಿಗೆ ಬಂದ ಮೇಲೆ ಅನ್ನಕ್ಕೆ ಇಲ್ಲಿ ಗೋಳೆ, ಕಾಸು ಇಲ್ಲದ ಮೇಲೆ ನಮಗೆ ಇಲ್ಲಿ ಬೆಲೆ ಇಲ್ಲಮ್ಮ, ಎಲ್ಲಿ ನೀನು ಮರೆಯಾಗಿ ಹೋದೆ ಹೇಳುವಮ್ಮ, ನಿಮ್ಮ ಬಿಟ್ಟು ನಾವು ಎಂದು ಇರಲಾರಮ್ಮ. ಕೈ ತುತ್ತು ಕೊಟ್ಟವಳಮ್ಮ, ಎದೆ ಹಾಲು ಕುಡಿಸಿದಳಮ್ಮ, ಎಲ್ಲಿ ಹುಡುಕಲಿ ಅಮ್ಮನ ಜನ್ಮ ಕೊಟ್ಟವಳಮ್ಮನ. ಅಮ್ಮ ಎನ್ನುವ ಎರಡಕ್ಷರದಲ್ಲಿ ದೇವರು ಕಂಡೆ, ಆ ದೇವರೇ ಇಲ್ಲದ ಮೇಲೆ ಬೆಂಕಿಯ ಕಂಡೆ. ಅನ್ನಕ್ಕಾಗಿ ಅಲೆದು ಅಲೆದು ಹಸಿವೆಯಿಂದ ಬಳಲಿ ಬಳಲಿ, ನೊಂದು ಬೆಂದು ಹಸಿವೆಯಿಂದ ಬಳಲಿದೆವಮ್ಮ. ಹೇಗೆ ತಾನೇ ಇರಲಿ ನೀನು ಇಲ್ಲದ ಮೇಲೆ, ಕೈ ತುತ್ತು ಕೊಟ್ಟವಳಮ್ಮ, ಎದೆ ಹಾಲು ಕುಡಿಸಿದಳಮ್ಮ, ಎಲ್ಲಿ ಹುಡುಕಲಿ ಅಮ್ಮನ ಜನ್ಮ ಕೊಟ್ಟವಳಮ್ಮನ. ಒಟ್ನಲ್ಲಿ ನಮ್ಮ ಜೀವನ ತುಂಬಾ ಕಷ್ಟಕರವಾಗಿತ್ತು. ಅದೇ ಮೇಡಮ್ ನನ್ನ ಜೀವನದಲ್ಲಿ ನಡೆದಂತ ಕಹಿ ಸತ್ಯ ಘಟನೆ. ಅವತ್ತಿಂದ ಇಲ್ಲಿವರೆಗೂ ಹಸುವು ಏನನ್ನದೇ ನಮ್ಮ ತಾಯಿ ತೋರಿಸಿಲ್ಲ ಮೇಡಮ್. ಇವತ್ತು ನಾನು ನನ್ನ ತಮ್ಮ ತಂಗಿ ಸಂತೋಷವಾಗಿದ್ದೀವಿ ಅಂದ್ರೆ ಇದೆಲ್ಲ ಅವ್ರು ಕೊಟ್ಟು ಭಿಕ್ಷೆ ಮೇಡಮ್. ಅದಕ್ಕೆ ಮೇಡಮ್ ಹೇಳೋದು ಅನ್ನದ ಋಣ ಅಂತ ಯಾರ ಹೆಸರು ಅನ್ನದ ಮೇಲೆ ಬರ್ದಿರುತ್ತೋ ಅವ್ರಿಗೆ ಸಿಗುತ್ತೆ. ನಿಮ್ ಮುಖಾಂತರ ಕೇಳ್ಕೊಂತೀನಿ, ತಮಗ್ ಸಿಕ್ಕ ಅನ್ನನ ಬಿಸಾಡ್ಬೇಡಿ. ಯಾಕಂದ್ರೆ ಒಂದೊಂದು ಅಗ್ಲಿಂದೇನು ಸಾವಿರಾರು ಜನ ರೈತರ ಶ್ರಮದ ಬೆವರಿನ ಹನಿ ಇರುತ್ತೆ, ಒಂದ್ ನೋವಿನ ಕತೆ ಇರುತ್ತೆ ಮೇಡಮ್. ಸರಿ, ನಿಮ್ ತಾಯಿ ಅವತ್ತು ಅಷ್ಟ್ ಕಷ್ಟದಲ್ಲಿದ್ರು, ನಿಮ್ನ ಹಸಿವಿನಿಂದ ಕಾಪಾಡೋದಕ್ಕೆ ಪಾರು ಮಾಡೋದಕ್ಕೆ ಏನ್ ಮಾಡಿದ್ರು, ಎಲ್ಲಿಗೋದ್ರು? ಹೌದು ಸರ್, ನಾವ್ ಅವ್ರ ಜೊತೆ ಮಾತಾಡ್ಬೇಕು. ಖಂಡಿತವಾಗ್ಲೂ ನೀವು ನಮ್ ತಾಯಿ ಹತ್ರ ಮಾತಾಡ್ಲೇಬೇಕಾ? ಹೌದು ಸರ್, ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ, ನಾನ್ ಬೇಕಾದ್ರೆ ಅವ್ರ ಹತ್ರ ಕೇಳ್ತೀನಿ ಸರ್. ಖಂಡಿತ ಅವ್ರು ಎಲ್ಲಿದ್ರು ಪರವಾಗಿಲ್ಲ, ಅವ್ರ ಜೊತೆ ಮಾತಾಡ್ಬೇಕು, ಬನ್ನಿ. ಸರಿ ಬನ್ನಿ.
ನೋಡಿ ಮೇಡಮ್ ಮಲಗಿದ್ದಾರೆ. ಏನ್ ಪ್ರಶ್ನೆ ಆದ್ರೂ ಕೇಳಿ. ಸರ್ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳಿ. ಅವತ್ತು ನಮ್ ತಾಯಿ ಹೇಳಿದ ಮಾತು, ಮಗ ಯಾರು ಕೂಡ ಹಸ್ಕೊಂಡ್ ಇರ್ಬಾರ್ದು. ನಿನ್ ಕೈಲಾದಷ್ಟು ಜನಕ್ಕೆ, ಅಂದ್ರೆ ಒಂದ್ ದಿನಕ್ಕೆ 10 ಜನಕ್ಕಾದ್ರೂ ಹೊಟ್ಟೆ ತುಂಬಾ ಊಟ ಹಾಕು ಅಂದ್ರು ಮೇಡಮ್. ಅವತ್ತಿಂದ ಇವತ್ತಿನವರೆಗೂ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೂ ಹೊಟ್ಟೆ ತುಂಬಾ ಊಟ ನೀಡ್ತಾ ಇದ್ದೀನಿ. ನಮ್ ಸಮಾಜದಲ್ಲಿ ಎಂತೆಂತೋ ದಾನ ಮಾಡ್ತಾರೆ, ರಕ್ತದಾನ, ವಿದ್ಯಾದಾನ, ಜೊತೆಗೆ ಅನ್ನದಾನನೂ ಮಾಡ್ಬೇಕು ಮೇಡಮ್. ಅಂತ ಗುಣ ಎಲ್ಲಾರ್ಗೂ ಬರಲ್ಲ, ಅದನ್ನೇ ನಿಮ್ ಮುಖಾಂತರ ಕೇಳ್ಕೊಂತೀನಿ. ನಾನು ನಮ್ಮ ಅಣ್ಣಂಗೆ ಯಾವಾಗ್ಲೂ ಹಸ್ತವನ್ನ ಕಂಡ್ರೆ ಅನ್ನದಾನ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೆ ನಿಮ್ ಸಹಕಾರವೂ ಬೇಕು. ನಾನು ನಮ್ಮ ಅಕ್ಕ ನಮ್ಮ ಅಣ್ಣನಿಗೆ ಯಾವಾಗ್ಲೂ ಸಹಕಾರವಾಗೇ ಇರ್ತೀವಿ. ಸರ್ ನೀವು ನಿಜಕ್ಕೂ ಗ್ರೇಟ್. ನೀವು ಪ್ರತಿಯೊಬ್ಬರಿಗೂ ಮಾದರಿ. ನಿಮ್ಗಳ ಮಾತುಗಳನ್ನು ಕೇಳಿ ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಿಮ್ಮಂತ ಸಮಾಜ ಸೇವಕರು ಸಮಾಜ ಉದ್ಧಾರ ಮಾಡಬೇಕು, ಇರಬೇಕು ಸರ್. ಖಂಡಿತ ನಮ್ಮ ನ್ಯೂಸ್ ಚಾನೆಲ್ ಕಡೆಯಿಂದ ಕೈಲಾದಷ್ಟು ಸಹಾಯ ಮಾಡ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.